ಮಸ್ತು ನಿಮ್ಮಸ್ತು ನಿಮ್ಮಸ್ತು ರಾಪ ರಾ ನೈನಾ ಬಾಗುಣ್ಣವ ಗುರು. ಇದೇಮ್ ಗುರು ಉಪೇಂದ್ರ ನಂತರ ಅವಾಗವಾಗ ಗೆಟಪ್ ಎಲ್ಲ ಚೇಂಜ್ ಮಾಡ್ತಾ ಇದೆಯಲ್ಲ ಗುರು. ಪಾಪ ಮಂತ್ರಿಗಳು ಹೇಳಿದ್ದಾರೆ ನೆನ್ನೆ ದಿನ, ಅದೇನೋ ಅವ್ರ ಹೆಸರನ್ನ ನೆನೆಸ್ಕೊಳ್ಳದೆ ಇದ್ರೆ ನಮಗೆ ನಿದ್ದೆನೇ ಬರಲ್ಲ. ಹೊಳೆಯ ಮಿಂಚು ಯಾವಾಗ ಎಲ್ಲಿ ಯಾರ ತಲೆ ಆರಿಸ್ಕೊಂಡು ಹೋಗುತ್ತೋ ಗೊತ್ತಾಗಲ್ಲ. ಅವನು ಹಾಗೆ, ನಾನು ಗುಡುಗು, ಅವನು ಸಿಡ್ಲು, ಇಬ್ರು ಸೇರಿದಾಗ ಸುರಿಯೋದು ಬೆಂಕಿ. ಏನೋ ಹುಚ್ಚಾಸ್ಪತ್ರೆಗೆ ಸೇರಬೇಕು ಅಂತ ಹೇಳವ್ರೆ, ಮೆಡಿಕಲ್ ಟ್ರೀಟ್ಮೆಂಟ್ ತಗೋಬೇಕಂತ. ಇನ್ಯಾರು ಹೇಳಿದ್ರು ನಿಮ್ಗೆ? ಎಲ್ಲಿ ವರದಿ ಬಂದಿದೆ? ಎಲ್ಲಪ್ಪ ವರದಿ ಬಂದಿದೆ? ಎಲ್ಲಿ ಬಂದಿದೆ? ನನ್ನ ಪ್ರಾಬ್ಲಮ್ ಇತ್ತು, ಹೌದು. ವಾಲ್ವ್ ರಿಪ್ಲೇಸ್ಮೆಂಟ್ ಆಗಬೇಕಾಗಿತ್ತು. ಈಗಾಗಲೇ ಚುನಾವಣೆಗಿಂತ ಮುಂಚೆ ಚೆನ್ನೈ ಹೋಗಿ ಈಗಾಗಲೇ ವಾಲ್ವ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಬಂದಿದ್ದೇನೆ. ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಬೇಡ ಅವರಿಗೆ. ನಾನು ಎಲ್ಲೂ ಯಾವ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡಿಬೇಕಾಗಿಲ್ಲ, ಅಲ್ಲೇ ಪಡ್ಕೊಂಡು ಬಂದಾಗಿದೆ ನಾನು. ಆದರೆ ನಿಮ್ಮಗಳಿಗೆ ಹೇಳ್ತಕ್ಕಂಥದ್ದು, ಯಾವ ನಾಡಿನ ಜನತೆಯ ಮುಂದೆ ಪರ್ಸೆಂಟೇಜ್ ಅಪಾದನೆಗಳನ್ನು ಮಾಡ್ತಾ ನಿರಂತರವಾಗಿ ಬರೀ ಹೇಳಿಕೆಗಳ ಮುಖಾಂತರ ಜನತೆಯನ್ನು ಕಾಂಗ್ರೆಸ್ ಪರವಾಗಿ ಓಲೈಸ್ಕೊಳ್ಳಿಕ್ಕೆ ಹೊರಟ್ರಿ. ರಾಜ್ಯದಲ್ಲಿ ಒಂದು ಒಳ್ಳೆಯ ಆಡಳಿತ ಬೇಕು ಅಂತೇಳಿ ಜನ ಬಯಸಿ ನಿಮಗೆ 136 ಸ್ಥಾನ ಕೊಟ್ಟರು. ಈ ಒಂದು ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಕರ್ಮಕಾಂಡಗಳು ಏನೇನು ಬಹಳ ಸಂತೋಷ. ಅವ್ರೇನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಅವರು ವೀರರು ಇದ್ದಾರೆ, ಶೂರರು ಇದ್ದಾರೆ, ಗಂಡುಗಳಿದ್ದಾರೆ. ಈ ಸಾವು ಬದುಕು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಹೆದರದೆ ಸಾಯೋಕ್ಕೂ ಹೆದರದೆ ಹೆಂಗಿರ್ತಾನೆ ಗೊತ್ತಾ? ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್